ದಯವಿಟ್ಟು ನಾನು ಕೇಳ್ಕೊಳ್ಳೋದೊಂದೇ, ಪಳಾರ್ ಸಿನಿಮಾ ತಂಡಕ್ಕೆ ಆದಷ್ಟು ಬೇಗ ಹೀರೋಯಿನ್ ರಿವೀಲ್ ಮಾಡ್ರಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಸ್ನೇಹಿತರೆ, ನಮ್ಮ ಗಿಲ್ಲಿ ನಟ ಅವರ ಸಿನಿಮಾ ಪಳಾರ್, ಈ ಸಿನಿಮಾ ಒಂದು ಚಿತ್ರೀಕರಣ ಸಿಕ್ಕಾಪಟ್ಟೆ ಭರದಿಂದ ಸಾಗ್ತಾ ಇದೆ. ಆದ್ರೂ ಕೂಡ ಈ ಚಿತ್ರತಂಡ ಯಾಕೆ ಇನ್ನೂ ಹೀರೋಯಿನ್ ರಿವೀಲ್ ಮಾಡಿಲ್ಲ? ಆಕ್ಚುಲಿ ನಾನು ಕೆಲವೊಂದು ವಿಡಿಯೋಸ್ ನೋಡಿದೆ. ಆ ವಿಡಿಯೋದಲ್ಲೂ ಕೂಡ ಅಷ್ಟೇನೆ, ಬರೀ ಬ್ಯಾಕ್ ಸೈಡ್ ಇಂದ ಅವ್ರನ್ನ ತೋರಿಸ್ತಾ ಇದಾರೆ. ಯಾರು ಕೂಡ ವಿಡಿಯೋದಲ್ಲಿ ಫ್ರಂಟ್ ಸೈಡ್ ಇಂದ ಅವ್ರು ಯಾರಂತ ಕ್ಲೀನ್ ಆಗಿ ನಮಗೆ ತೋರಿಸ್ತಾ ಇಲ್ಲ. ಯಾಕೆ? ನಾನು ಒಂದು ವಿಡಿಯೋದಲ್ಲಿ ನೋಡಿದೆ, ಕಾವ್ಯ ಅವರೇ ಹೀರೋಯಿನ್ ಅಂತ ನಾನು ಗೆಸ್ ಮಾಡಿದೆ. ಇನ್ನೊಂದು ವಿಡಿಯೋದಲ್ಲಿ ನೋಡ್ತೀನಿ, ಕಾವ್ಯ ಅವರೆಲ್ಲ ಯಾರು ಕಳ್ಳುಪುಟ್ಟಿ, ಯಾರು ಸ್ಪಂದನ ಅವರು ಇರ್ಬೋದೇನೋ ಅಂತ ಗೆಸ್ ಮಾಡಿದೆ. ಬರೀ ಗೆಸ್ಸಿಂಗ್ ಅಲ್ಲೇ ಇದೆಯಲ್ಲ, ಯಾಕೆ? ಇದನ್ನ ನಾವು ಈ ವಿಡಿಯೋದಲ್ಲಿ ಮಾತಾಡ್ಕೊಂತ ಹೋಗೋಣ. ಅದಕ್ಕೂ ಮೊದಲು ಇದುವರೆಗೆ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ನಿಮ್ಮ ಪ್ರಕಾರ ಕಾವ್ಯ ಅವರು ಪಳಾರ್ ಸಿನಿಮಾದ ನಾಯಕಿನೋ ಅಥವಾ ಟಗರುಪುಟ್ಟಿ ಸ್ಪಂದನನೋ ಅಥವಾ ಇನ್ಯಾರೋ? ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮ್ಗಳಲ್ಲಿ, ಅಲ್ಲೆಲ್ಲ ಕೆಲವೊಂದು ಅವರ ಶೂಟಿಂಗ್ ನಡೆದಿರ್ತಕ್ಕಂತಹ ಕೆಲವೊಂದು ವಿಡಿಯೋಸ್ ಓಡಾಡ್ತಾ ಇದಾವು. ಆ ವಿಡಿಯೋದಲ್ಲೂ ಕೂಡ ಹೀರೋಯಿನ್ ಸ್ಪಷ್ಟವಾಗಿ ತೋರಿಸಿಲ್ಲ. ಅಂದ್ರೆ ಬ್ಯಾಕ್ ಸೈಡ್ ಇಂದ ಶೂಟ್ ಮಾಡಿರೋದು. ಗಿಲ್ಲಿ ಅವ್ರು ಮಾತ್ರ ಹಿಂಗ್ ನಡ್ಕೊಂಡ್ ಬರ್ತಾ ಇರೋದು, ಹೀರೋಯಿನ್ ಮಾತ್ರ ಬ್ಯಾಕ್ ಸೈಡ್ ಹಿಂಗೆ ಬ್ಯಾಕ್ ಪೋಸಲ್ಲಿ ನಿಂತ್ಕೊಂಡಿರೋದು. ಈ ತರ ಇದೆ. ನನಗಂತೂ ನಾನ್ ಗೆಸ್ ಮಾಡ್ದಂಗೆ ಕಾವ್ಯನೇ 99% ಅಂತ ಗೆಸ್ ಮಾಡಿದ್ದೀನಿ. ಅದು ಬಿಟ್ರೆ ಸ್ಪಂದನ ಇರ್ಬೋದೇನೋ, ಕಳುಪುಟಿ ಸ್ಪಂದನ, ಇವರಿಬ್ರಲ್ಲೇ ಯಾರೋ ಒಬ್ರು ಇರ್ತಾರೆ ಅಂತ ಗೆಸ್ ಮಾಡಿದ್ದೀನಿ. ಒಂದು ಪೋಸ್ಟರ್ ಅಲ್ಲಿ ನಾನು ಕಾವ್ಯ ಅವ್ರು ನೋಡಿದೆ. ಆಕ್ಚುಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಸಿಮಿಲಾರಿಟಿ ಇತ್ತು. ಕಾವ್ಯ ಅವ್ರದ್ದೊಂದು ಏನು ನಿಂತ್ಕೊಂಡಿರ್ತಕ್ಕಂಥ ಪೋಸು, ಆಮೇಲೆ ಗಿಲ್ಲಿ ಅವ್ರ ಈ ಕಡೆ ನಿಂತ್ಕೊಂಡಿರ್ತಕ್ಕಂಥ ಪೋಸು ಒಂಥರ ಸಿಮಿಲಾರಿಟಿ ಇತ್ತು. ಹಾಗಾಗಿ ನಾನು ಕಾವ್ಯ ಅವ್ರು ಅಂದ್ಕೊಂಡಿದ್ದೀನಿ. ಇನ್ನೊಂದು ಕಾರ್ ಹತ್ರ ಬಂದು ನಿಂತ್ಕೊಂಡು ಇನ್ನೊಂದು ಕಾರ್ ಹತ್ರ ಶೂಟ್ ಮಾಡ್ಬೇಕಾದ್ರೆ ನನಗೆ ಕಳ್ಳುಪುಟ್ಟಿ ಅಂದ್ರೆ ಇವರು ಸ್ಪಂದನ ಅವರು ಅಂತ ಅನಿಸ್ತು. ಇನ್ನೂ ಗೊತ್ತಾಗ್ತಿಲ್ಲ. ಸ್ನೇಹಿತರೆ, ನಿಮಗೇನಾದ್ರೂ ಗೊತ್ತಾ ಪಳಾರ್ ಸಿನಿಮಾದ ನಾಯಕಿ ಯಾರು ಅಂತ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ 99% ನೀವೆಲ್ಲ ಯಾರನ್ನ ಕಮೆಂಟ್ ಮಾಡ್ತಿರೋ ಅವರೇ ಹೀರೋಯಿನ್ ಆಗಿರ್ತಾರೆ ಅಂತ ನನ್ನ ಒಂದು ಅನಿಸಿಕೆ, ನನ್ನ ಒಂದು ಅಭಿಪ್ರಾಯ. ಏನಂತಾರೆ ಸ್ನೇಹಿತರೆ? ಒಟ್ಟು ಅದೇನೇ ಇರಲಿ, ಅದೆಲ್ಲ ಒಂದ್ ಕಡೆ ಇಡೋಣ. ಒಟ್ಟು ಪಳಾರ್ ಸಿನಿಮಾ ಶೂಟಿಂಗ್ ಮಾತ್ರ ಸಿಕ್ಕಾಪಟ್ಟೆ ಭರದಿಂದ ಸಾಗ್ತಾ ಇದೆ. ಗಿಲ್ಲಿ ನಟ ಅವರು ಒಬ್ಬ ಒಳ್ಳೆ ಕಾಲೇಜ್ ಸ್ಟೂಡೆಂಟ್ ಪಾತ್ರದಲ್ಲಿ ಅಭಿನಯಿಸ್ತಾ ಇದಾರೇನೋ ಅಂತ ಅನಿಸ್ತಾ ಇದೆ. ಹಳ್ಳಿ ಹುಡುಗ ಹಾಗೆ ಒಂದು ಕಾಲೇಜ್ ಸ್ಟೂಡೆಂಟ್ ಪಾತ್ರ ಅಂತ ಅನಿಸ್ತಾ ಇದೆ. ನೋಡ್ಬೇಕು. ಎಲ್ರು ಈಗ ಕಾಯ್ತಾ ಇದ್ದಾರೆ. ಎಲ್ರು ಕಾಯ್ತಾ ಇರೋದು ಯಾರಿಗಂದ್ರೆ ಹೀರೋಯಿನ್ಗೆ. ಹೀರೋಯಿನ್ ಯಾರು ಅಂತ ರಿವೀಲ್ ಆಗ್ಬಿಟ್ರೆ ಸ್ವಲ್ಪ ಅವರು ಕೂಡ ಸಮಾಧಾನವಾಗಿರ್ತಾರೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದೊಂದೇ, ಪಳಾರ್ ಸಿನಿಮಾ ತಂಡಕ್ಕೆ ಆದಷ್ಟು ಬೇಗ ಹೀರೋಯಿನ್ ರಿವೀಲ್ ಮಾಡ್ರಿ. ನಾವು ಒಂದು ಕಂಟೆಂಟ್ ಮಾಡ್ಬೋದು. ಇಲ್ಲಾಂದ್ರೆ ಸುಮ್ಮನೆ ಹಿಂಗೆ ಅವ್ರು ಇರ್ಬೋದೇನೋ, ಇವ್ರು ಇರ್ಬೋದೇನೋ, ಅವ್ರು ಇರ್ಬೋದೇನೋ, ಇವ್ರು ಇರ್ಬೋದೇನೋ ಅಂತ ಬರೀ ಇದನ್ನೇ ನಾವು ರೀಲ್ ಬಿಟ್ಕೊಂಡು ಹೋಗ್ತಾ ಇರ್ಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ನಮ್ಮ ಡೈರೆಕ್ಟರ್ ಸರ್ ಆಗಲಿ, ಪ್ರೊಡ್ಯೂಸರ್ ಸರ್ ಆಗಲಿ, ಆದಷ್ಟು ಬೇಗ ಹೀರೋಯಿನ್ ಯಾರಂತ ರಿವೀಲ್ ಮಾಡಿ. ಹಾಗೆ ಇನ್ನೊಂದು ವಿಷಯ ಹೇಳೋದು ಮರೆತೆ, ಗಿಲ್ಲಿ ಅವ್ರು ಮಾತ್ರ ಈ ಒಂದು ಸಿನಿಮಾದಲ್ಲಿ ಅವ್ರ ಲುಕ್ ನನಗೆ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಗೂಗ್ಲಿ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ನೋಡ್ದಂಗೆ ಆಯ್ತು. ಆ ಒಂದು ಲುಕ್, ಆ ಒಂದು ನಡ್ಕೊಂಡ್ ಬರ್ತಾರೆ ಸ್ಟೈಲ್ ಆಗಿ, ಹಿಂಗೆ ನಡ್ಕೊಂಡ್ ಬರ್ತಾರೆ, ಬಂದು ನಿಂತ್ಕೊಂಡು ಹೀರೋಯಿನ್ ಹತ್ರ ಏನೋ ಡೈಲಾಗ್ ಇರುತ್ತೆ, ಅದಾದ್ಮೇಲೆ ಮತ್ತೆ ಹಿಂಗ್ ಹೋಗ್ತಾರೆ ಸ್ಟೈಲಾಗಿ. ಇದನ್ನ ನೋಡಿ ನನಗೆ ಒಂಥರ ಗೂಗ್ಲಿ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ನೋಡ್ದಂಗೆ ಆಯ್ತು. ಇದು ಏನೇ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಓಡಾಡ್ತಾ ಇದ್ರು ಹೀರೋಯಿನ್ ಮಾತ್ರ ಓಡಾಡ್ತಾ ಇಲ್ಲ. ಯಾಕೆ ಹೇಳಿ ಸ್ವಾಮಿ, ಯಾಕೆ ಅಂತ? ನಾವೆಲ್ಲ ಕಾದ್ರಿಂದ ಕಾಯ್ತಾ ಇದೀವಿ ಹೀರೋಯಿನ್ ಯಾರು ಅಂತ ನೋಡ್ಬಿಡೋಣ ಅಂತ. ಆದ್ರೂ ಇನ್ನೂ ಆಗ್ತಾ ಇಲ್ವಲ್ಲ. ಅದ್ರ ಜೊತೆಗೆ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ವಾಸುಕಿ ವೈಭವ್ ಅಂತ ನಾನು ಕೇಳ್ಪಟ್ಟಿದ್ದೀನಿ. ವಾಸುಕಿ ವೈಭವ್ ಅವರ ಮ್ಯೂಸಿಕ್ ಡೈರೆಕ್ಷನ್ ನಿಜವಾಗ್ಲೂ ಸೂಪರ್ ಆಗಿರುತ್ತೆ. ಅವರ ಒಂಥರ ಸಾಂಗ್ಗಳು ಕೇಳಿ ನೀವು, ಫಸ್ಟಿಗೆ ನಿಮಗೆ ಇಷ್ಟ ಆಗಲ್ಲ. ಕೇಳ್ತಾ 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 ನೀವು ಆ ಸಾಂಗ್ಗೆ ಅಡಿಕ್ಟ್ ಆಗ್ಬಿಡ್ತೀರಿ.
ಆ ತರ ಅವರ ಒಂದು ಮ್ಯೂಸಿಕ್. ನೀವು ಟಗರು ಪಲ್ಲೆ ಸಿನಿಮಾದಲ್ಲಿ ಕೇಳಿರ್ತೀರಿ ವಾಸುಕಿ ವೈಭವ್ ಅವರ ಮ್ಯೂಸಿಕ್ ಹೇಗಿತ್ತು ಅಂತ. ಆ ನಮ್ಮ ವಾಸುಕಿ ವೈಭವ್ ಅವರು ಗಿಲ್ಲಿ ಅವರ ಸಿನಿಮಾಗೆ ಅವರ ಒಂದು ಎಂಟ್ರಿ ಸಾಂಗ್ ಮಾತ್ರ ಸಖತ್ತಾಗಿ ಕೊಟ್ಟಿರ್ತಾರಂತ ನಾನು ಅನ್ಕೊಂಡಿದ್ದೀನಿ. ನೀವೆಲ್ಲ ಏನ್ ಅನ್ಕೊಂಡಿದ್ದೀರಿ? ಗಿಲ್ಲಿ ಅವರ ಒಂದು ಎಂಟ್ರಿ ಸಾಂಗ್, ಯಾಕಂದ್ರೆ ಫಸ್ಟ್ನೇ ಸಿನಿಮಾ, ಹೀರೋ ಆಗಿ ಅಭಿನಯಿಸ್ತಾರ ಸಿನಿಮಾ. ಹಾಗಾಗಿ ಈ ಪಳಾರ್ ಸಿನಿಮಾಗೆ ಎಂಟ್ರಿ ಸಾಂಗ್ ಹೆಂಗಿರ್ಬೇಕು? ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ತರ ಇರ್ಬೇಕು. ಏನಂತಾರೆ ಸ್ನೇಹಿತರೆ? ಯಾಕಂದ್ರೆ ಗಿಲ್ಲಿ ಅವ್ರ ಮೇಲೆ ಸಿಕ್ಕಾಪಟ್ಟೆ ಒಂದು ನಿರೀಕ್ಷೆ ಇದೆ. ಹಾಗಾಗಿ ನಾನು ಗಿಲ್ಲಿ ಅವರ ಫ್ಯಾನ್ಸ್ಗಳಿಗೆ ಹೇಳೋದು ಒಂದೇ ಮಾತು, ನೀವು ಬಿಗ್ ಬಾಸ್ ಅಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ಕೊಂಡ್ ಬಂದಿರಿ ಅದೇ ರೀತಿ ಸಿನಿಮಾ ರಿಲೀಸ್ ಆದಾಗ ಕೂಡ ಅದೇ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ನಾನು ಕೆಲವೊಂದ್ ಕಡೆ ಕೇಳ್ಪಟ್ಟೆ, ಅಯ್ಯೋ ಬಿಡಿ ಸರ್, ಬಿಗ್ ಬಾಸ್ ಆದ್ರೆ ಮನೇಲಿ ಕೂತ್ಕೊಂಡು ನೋಡಿರ್ತಾರೆ ಫ್ರೀಯಾಗಿ, ಅದೇ ದುಡ್ಡು ಕೊಟ್ಟು ಥಿಯೇಟ್ರಿಗೆ ಬಂದು ನೋಡ್ಲಿ ಅಂತ ಹೇಳಿದ್ರು. ಯಾಕೆ ನಮ್ಮ ಗಿಲ್ಲಿ ನಟರ ಅಭಿಮಾನಿಗಳು ಥಿಯೇಟರ್ ಬಂದು ಸಿನಿಮಾ ನೋಡಲ್ವಾ? ನೋಡೇ ನೋಡ್ತಾರೆ. ನಮ್ಮ ಗಿಲ್ಲಿ ನಟರ ಫ್ಯಾನ್ಸ್ಗಳೆಲ್ಲ ಏನಿದ್ರಿ, ಈ ಪಳಾರ್ ಸಿನಿಮಾನ ಅದ್ದೂರಿಯಾಗಿ ಬರಿ ಮಾಡ್ಕೋಬೇಕು, ಅದ್ದೂರಿಯಾಗಿರ್ಬೇಕು ಅವ್ರ ಎಂಟ್ರಿ. ಆ ಥಿಯೇಟರ್ ಮುಂದೆಲ್ಲ ದೊಡ್ಡ ದೊಡ್ಡ ಕಟೌಟ್ಗಳು, ಸಾಕಾಗಿರ್ಬೇಕು. ನೀವೆಲ್ಲರೂ ನಮ್ಮ ಗಿಲ್ಲಿಯವರಿಗೆ ಸಪೋರ್ಟ್ ಮಾಡಿದ್ರಂತ 100% ಅನ್ಕೊಂಡಿದೀನಿ, ಮಾಡೇ ಮಾಡ್ತೀರಿ. ಹಾಗಾಗಿ ಅದೇನೇ ಒತ್ತಡಿಗಿರ್ಲಿ, ಬಟ್ ಈ ಪಳಾರ್ ಸಿನಿಮಾದ ಹೀರೋಯಿನ್ ಯಾರಂತ ರಿವೀಲ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಪಳಾರ್ ಗಿಲ್ಲಿ. ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.